ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ಗೈಸ್, ಇವತ್ತು ಮಹಾಶಿವರಾತ್ರಿ ಇದೆ. ಸೊ ನಿಮ್ಮೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾಡಿನ ಸಮಸ್ತ ಜನತೆಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಓಕೆನಾ? ನನ್ನ ಮಗ ಕೂಡ ಹೇಳ್ತಾನಂತೆ, ಹ್ಯಾಪಿ ಶಿವರಾತ್ರಿ. ಕನ್ನಡದಲ್ಲಿ ಹೇಳು. ಏನಂತ? ಚಿನ್ನಮ್ಮ ಇವಾಗ ಹೇಳ್ದಲ್ಲ, ಅದನ್ನೇ ಹೇಳು. ಏನು ಇಂಗ್ಲಿಷ್ ಹೇಳು. ಕನ್ನಡದಲ್ಲಿ ಹೇಳ್ಬೇಕು ಬಂಗಾರಿ. ಎಲ್ಲರಿಗೂ ಮಹಾ ಶಿವರಾತ್ರಿ ಶುಭಾಶಯಗಳು. ಇಷ್ಟೇ, ಅಷ್ಟು ಹೇಳೋದು ಕಷ್ಟನಾ? ನೋಡಿ ಗೈಸ್, ಬರೀ ಇಂಗ್ಲೀಷ್ ಹೇಳ್ಬೇಕು ಅಂತಾನೆ. ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಹೇಳ್ಕೊಡ್ಬೇಕು ನಾವು ಕೂಡ. ಬಟ್ ಅವನಿಗೆ ಇಂಟ್ರೆಸ್ಟ್ ಇದೆ. ಅವನಿಗೆ ಶಿವ ಹೆಂಗೆ ಹುಟ್ಟದ ಏನು ಈ ಥರದ್ದೆಲ್ಲ ತುಂಬ ಇಂಟ್ರೆಸ್ಟ್ ಇದೆ. ಆ ಸ್ಟೋರಿ ಹೇಳ್ತೀನಿ. ಆಲ್ಮೋಸ್ಟ್ ಕೆಲವೊಂದು ಸ್ಟೋರೀಸ್ ಎಲ್ಲ ಅವನಿಗೆ ಹೇಳಿದ್ದೀನಿ. ಗಣೇಶಂದಾಗಿರ್ಬೋದು, ಇದೆಲ್ಲ ಅವನಿಗೆ ತುಂಬ ಇಂಟ್ರೆಸ್ಟ್ ಕೊಟ್ಟು ಕೇಳ್ತಾನೆ. ಅವನಿಗೊಂಥರ ಕ್ಯೂರಿಯಾಸಿಟಿ, ದೇವ್ರುಗಳು ಅಂತೀರಲ್ಲ, ದೇವ್ರು ಎಲ್ಲಿದ್ದಾನೆ, ಈ ಥರ ಮೆಂಟಾಲಿಟಿ. ನಿಜವಾಗ್ಲೂ ಅದನ್ನು ಅವನಿಗೆ ಪೂಜೆ ಮಾಡ್ತೀರಲ್ಲ, ಯಾಕೆ ಮಾಡ್ತೀರಾ, ಈ ಥರ ಎಲ್ಲ ಕೇಳ್ತಾನೆ. ಬಟ್ ಅವನಿಗೊಂದು ಸ್ವಲ್ಪ ಅದ್ರಿಗೆ ಇನ್ಫಾರ್ಮೇಷನ್ ಕೂಡ ಕೊಡಬೇಕು. ಪ್ರತಿ ಸಲ ಹೇಳಿರ್ತೀನಿ, ಆದರೂ ಅವ್ನು ಮತ್ತೆ ಯಾಕೆ ಅಂತಾನೆ. ಈಗ ಅದನ್ನು ರಾತ್ರಿ ಮಲಗಿಸ್ತೀನಲ್ಲ, ಆ ಟೈಮಲ್ಲಿ ನಾನು ಅವನಿಗೆ ಒಂದು ಯಾವುದಾದ್ರೂ ಕಥೆ ಹೇಳಿ ಮಲಗಿಸ್ತಿರ್ತೀನಿ. ಅದು ಅವನಿಗೆ ಯೂಸ್ಫುಲ್ ಆಗೂ ಇರಬೇಕು, ಮತ್ತು ನಮ್ಮ ಹಿಸ್ಟ್ರಿ ಅಂದರೆ ನಮ್ಮ ಇತಿಹಾಸದ ಬಗ್ಗೆ ತಿಳ್ಕೋಬೇಕು. ಈಗ ರಾಮಾಯಣದು ಅಥವಾ ಮಹಾಭಾರತ ಈ ಥರದ್ದೆಲ್ಲ, ಏಕಲವ್ಯಂದು ಈ ಥರದ್ದೆಲ್ಲ ನಾನು ಅವನಿಗೆ ಹೇಳಿದ್ದೀನಿ. ಆಮೇಲೆ ಬುದ್ಧಂದು ಯಾವುದು ಬುದ್ಧ? ನೆನ್ಪು ಮಾಡ್ಕೋ ಯಾವುದು ಅಂತ. ಆ ಅರಮನೆ ಎಲ್ಲ ಬಿಟ್ಟು ಹೋಗ್ತಾನೆ ನೋಡು. ಅದ ಇವಾಗ ನೆನಪಾಯ್ತು. ಅದಕ್ಕೆ ಅವನಿಗೆ ಆಲ್ಮೋಸ್ಟ್ ಈ ಥರ ಸ್ಟೋರೀಸ್ ನಾನು ಹೇಳ್ತಿರ್ತೀನಿ ಅವಾಗ. ಅವನಿಗೆ ಆ ಸ್ಟೋರಿ ಕೇಳಿದಂದ್ರೆ ಫುಲ್ ಒಂಥರ ಖುಷಿ ಆಗ್ತಾನೆ. ಈ ಕಡೆ ನಿದ್ದೆನೂ ಬೇಗ ಬರುತ್ತೆ, ಮತ್ತೆ ಅವ್ನು ತಿಳ್ಕೊತಾನೆ ಅನ್ನೋ ಪರ್ಪಸಿಗೆ ನಾನು ಈ ಥರ ಸ್ಟೋರೀಸ್ ಒಂದೊಂದ್ಸಲ ಮಲಗಬೇಕಾದ್ರೆ ಅವನು ಫುಲ್ ಡೇ ಅಂದರೆ ವೀಕ್ ಒಂದಿನ ಬಿಟ್ಟು ಒಂದಿನ ಹೇಳ್ತೀನಿ ಅಂದ್ರೆ ಕೇಳಲ್ಲ. ಅದಕ್ಕೆ ಅವ್ನಿಗೆ ಏನಾದರೂ ಯೂಸ್ಫುಲ್ ಆಗಿರಬೇಕು ಆ ಥರ ಸ್ಟೋರೀಸ್ ಹೇಳ್ತೀನಿ. ಕೆಲವೊಂದು ಅವ್ನು ಬುಕ್ಸಲ್ಲಿ ಕೊಟ್ಟಿರ್ತಾರಲ್ಲ, ಅವ್ರ ಸ್ಕೂಲಲ್ಲಿ ಲೈಬ್ರರಿದು, ಅದನ್ನು ಹೇಳ್ತಾ ಇರ್ತೀನಿ. ಬಟ್ ಅವನಿಗೆ ಈ ಥರ ಹಿಸ್ಟ್ರಿ ಬಗ್ಗೆ ತಿಳ್ಕೊಬೇಕು ಅನ್ನೋದು ತುಂಬ ಇದೆ. ಅಂದರೆ ಇತಿಹಾಸದಲ್ಲಿ ನಮ್ಮ ರಾಮಾಯಣ ಮಹಾಭಾರತ ಈ ಥರದ್ದು ಶಿವ ಪಾರ್ವತಿ ಗಣೇಶ ನಂದಿ ಇವರೆಲ್ಲ ಹೆಂಗೆ ಹುಟ್ಟಿದ್ರು ಅವರು, ಈ ಥರ ಕ್ವಶನ್ ಕೇಳ್ತಾರೆ. ಒಂದೊಂದ್ಸಲ ಆನ್ಸರ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಟಫ್ ಇರ್ತವೆ ಅವ್ರಿಗೆ. ಅಲ್ಲ, ಮಕ್ಕಳ ಮೆಂಟಾಲಿಟಿನೂ ಹಾಗೇನೆ, ಯಾಕೆಂದರೆ ಅವ್ರಿಗೆ ಕ್ಯೂರಿಯಾಸಿಟಿ ಹೊಸದನ್ನು ಕಲಿಬೇಕು ಅಂತ. ಬಟ್ ನಮಗೆ ಹೇಳೋಕೆ ಒಂದೊಂದ್ಸಲ ಆಗೋದಿಲ್ಲ, ಆ ಥರ ಕ್ವಶನ್ಸ್ ಕೇಳ್ಬಿಡ್ತಾನೆ. ಎಷ್ಟು ಜನಕ್ಕೆ ಈ ಥರ ಆಗುತ್ತೆ? ನಿಮ್ಮ ಮಕ್ಕಳು ಕೂಡ ಈ ಥರ ಇರ್ತಾರಾ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಓಕೆನಾ? ಬನ್ನಿ, ಅವನಿಗೆ ಆಮೇಲೆ ಶಿವನ ಬಗ್ಗೆ ಹೇಳ್ತೀನಿ. ಬಟ್ ಈ ಸದ್ಯಕ್ಕೆ ನಾನು ಏನೇನು ಪೂಜೆಗೆ ರೆಡಿ ಮಾಡಿದ್ದೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಓಕೆನಾ? ಬನ್ನಿ ಗೈಸ್, ಇವತ್ತು ಶಿವರಾತ್ರಿ ಹಬ್ಬದ ದಿನ ನಾನು ಇದನ್ನು ವೀಡಿಯೋ ಮಾಡ್ಕೊಂಡಿರೋದು. ಸೊ ಅಪ್ಲೋಡ್ ಮಾಡೋದು ಲೇಟ್ ಆಗಿದೆ ಅಷ್ಟೇ. ಸೊ ಸಾರಿ. ಶಿವರಾತ್ರಿ ಹಬ್ಬದ ದಿನ ಬೆಳಗ್ಗೆನೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು, ಆಲ್ಮೋಸ್ಟ್ ಹಬ್ಬದ ದಿನ ಹಿಂದಿನ ದಿನ ಮಾಡ್ತಿದ್ದೆ. ಬಟ್ ಶಿವರಾತ್ರಿ ಹಬ್ಬದ ದಿನ ಅವತ್ತೇ ಕ್ಲೀನ್ ಮಾಡಿಕೊಂಡೆ. ಸೊ ಹಾಗಾಗಿ ಬೆಳಗ್ಗೆನೇ ಕ್ಲೀನ್ ಮಾಡಿಬಿಟ್ಟು ಹಾಗೆ ಪೂಜೆ ಕೂಡ ಮಾಡಿದ್ದೆ. ಬಟ್ ಶಿವಲಿಂಗಗೆ ಏನು ಅಭಿಷೇಕ ಮಾಡಿರಲಿಲ್ಲ, ಸಂಜೆ ಅಭಿಷೇಕ ಮಾಡಿದ್ದು ನಾನು. ಸೊ ಬೆಳಗ್ಗೆ ಈ ರೀತಿ ಪೂಜೆ ಮಾಡಿಕೊಂಡಿದ್ದೆ. ಯಾಕೆಂದರೆ ಆಲ್ಮೋಸ್ಟ್ ಹಬ್ಬ ಇದೆ, ಯಾವುದೇ ಆಗಿರಲಿ ಹಬ್ಬ ಅಥವಾ ನಾನು ಆಲ್ಮೋಸ್ಟ್ ದೇವ್ರ ಮನೆನ ಯಾವಾಗಲೂ ಕ್ಲೀನ್ ಮಾಡ್ಕೊತಿರ್ತೀನಿ ಹಬ್ಬಗಳಲ್ಲಿ, ಪ್ರತಿ ಹಬ್ಬದಲ್ಲೂ. ಸೊ ಹಾಗೆ ವೀಕ್ಲಿ ಒನ್ಸು ದೇವರೆಲ್ಲ ತೊಳೆದು ಪೂಜೆ ಮಾಡ್ತೀನಿ. ಬಟ್ ಗೈಸ್, ಇವಾಗ ನಾನಿಲ್ಲಿ ಲಿಂಗು ಅಭಿಷೇಕ ಅಂದರೆ ಶಿವರಾತ್ರಿ ಹಬ್ಬದ ದಿನ ಸಂಜೆದು ಕೂಡ ವಿಡಿಯೋ ಮಾಡ್ಕೊಂಡಿದ್ದೆ. ನೋಡಿ, ಇದೇ ನಮ್ಮ ಮನೇಲಿ ಇರೋದು ಚಿಕ್ಕದು ಇದು ಲಿಂಗು ಇರೋದು. ನಾನು ಅದನ್ನೇ ಪೂಜೆ ಮಾಡ್ತೀನಿ. ಸೊ ಕೆಲವರು ಶಿವಂದು ಮೂರ್ತಿ ಇಟ್ಟಿರ್ತಾರೆ. ಬಟ್ ಆದರೆ ನನ್ನ ಹತ್ರ ಇರೋದು ಇಷ್ಟೇ, ನಾನು ಇದನ್ನೇ ಪೂಜೆ ಮಾಡ್ಕೋತೀನಿ. ಹೇಳಬೇಕಂದ್ರೆ ಈ ಲಿಂಗನೇ ಅಭಿಷೇಕ ಮಾಡ್ತಾ ಇರೋದು. ಬೆಳಗ್ಗೆ ಪೂಜೆ ಮಾಡಿದ್ದೆ ಹೇಳಿದ್ನಲ್ಲ, ಈಗ ಅಭಿಷೇಕ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಮೊಸರು ಹಾಕಿದ್ದೀನಿ, ಈಗ ಎರಡನೇದಾಗಿ ಹಾಲು ಹಾಕಿ ಅಭಿಷೇಕ ಮಾಡ್ತಾ ಇರೋದು. ನೆಕ್ಸ್ಟ್ ಬಂದುಬಿಟ್ಟು ತುಪ್ಪ, ಜೇನುತುಪ್ಪ. ಇದು ಅದು ಗಟ್ಟಿ ಇದ್ದಿದ್ದರಿಂದ ಬಾಟ್ಲಲ್ಲಿ ಬರಲಿಲ್ಲ. ಸೊ ಅದಕ್ಕೆ ಕೈಯಿಂದನೇ ತೆಗೆದುಬಿಟ್ಟು ನಾನು ಹಾಕಿದ್ದು ಜೇನುತುಪ್ಪ ಆಮೇಲೆ ನೆಕ್ಸ್ಟ್ ಈಗ ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಇರಲಿಲ್ಲ, ಸೊ ಸಕ್ಕರೆನೇ ಹಾಕಿದೆ. ಈಗ ಎಳ್ನೀರು ಹಾಕ್ತಾಯಿರೋದು. ಇಷ್ಟನ್ನು ನಾನು ಅಭಿಷೇಕ ಮಾಡ್ತೀನಿ. ಪ್ರತಿ ಶಿವರಾತ್ರಿಗೂ ಇದೇ ರೀತಿ ನಾನು ಮಾಡೋದು. ಈ ಥರ ನಾನು ಮಾಡ್ತೀನಿ. ಈಗ ಅದನ್ನು ಚೇಂಜ್ ಮಾಡ್ತೀನಿ, ಅಂದರೆ ತಟ್ಟೆ ಎಲ್ಲ ತೊಳೆದ್ಬಿಟ್ಟು ಮತ್ತೆ ಅದು ಹೊಸ್ದಾಗಿ ಪೂಜೆ ಮಾಡುವಂಥದ್ದು. ನನಗೆ ಗೊತ್ತಿರೋದು ಇಷ್ಟೇ ಗೈಸ್. ಯಾರಿಗಾದರೂ ಇನ್ನೂ ಜಾಸ್ತಿ ಗೊತ್ತಿದ್ದರೆ, ನಾನು ಏನಾದರೂ ತಪ್ಪು ಮಾಡಿದರೆ ಸೊ ಸಾರಿ. ನಾನು ಮಾಡೋ ಮೆಥಡಲ್ಲಿ ನಾನು ಮಾಡಿದ್ದೀನಿ. ಬಟ್ ಇಲ್ಲಿ ಅಭಿಷೇಕ ಮಾಡುವಾಗ ಮಂತ್ರಗಳನ್ನು ಕೂಡ ಹೇಳ್ತಿದ್ದೇನೆ. ಅಂದರೆ ಶಿವಂದು ಲಿಂಗಾಷ್ಟಕಂ ಏನೋ ಬರುತ್ತೆ, ಅದು ಅಷ್ಟೋತ್ತರ ಅದು ಹೇಳಿದ್ದೀನಿ. ಬಟ್ ಇಲ್ಲೆಲ್ಲ ನಾನು ಹೇಳಿಲ್ಲ ಅಷ್ಟೇ. ಕೆಲವರು ಅನ್ಕೋಬೋದು ಇಷ್ಟು ಫಾಸ್ಟಾಗಿ ಪೂಜೆ ಮಾಡ್ತಾರಂತ. ಇಷ್ಟು ಫಾಸ್ಟಾಗಿ ನಾನು ಪೂಜೆ ಮಾಡಿಲ್ಲ, ಹೇಳ್ಬೇಕಂದ್ರೆ ನಿಧಾನಕ್ಕೆ ಮಾಡಿರೋದು. ನಾನು ವೀಡಿಯೋ ಎಡಿಟಿಂಗ್ ಮಾತ್ರ ಆ ಥರ ಫಾಸ್ಟಾಗಿ ಮಾಡಿರೋ ಥರ ತೋರಿಸ್ತಿದ್ದೀನಿ. ಈಗ ನಾನು ಅದು ಲಿಂಗು ಎಲ್ಲ ತೊಳೆದ್ಬಿಟ್ಟು ಅಭಿಷೇಕ ಮಾಡಿರೋದನ್ನು ನಾವು ಅದೇ ಪ್ರಸಾದದ ಥರ ತಗೋತೀವಿ ಎಲ್ಲರೂ. ಸೊ ಹಾಗೆ ಅದನ್ನೇ ಇಟ್ಟೆ
ಸೈಡಲ್ಲಿ. ಈಗ ಅದನ್ನು ತೊಳೆದ್ಬಿಟ್ಟು ಲಿಂಗುನ ಪೂಜೆ ಮಾಡ್ತಾಯಿದ್ದೀನಿ. ನೀರು ವಿಭೂತಿ ಗಂಧ ಹಚ್ಬಿಟ್ಟು ಹೂವಿಟ್ಟು ಪೂಜೆ ಮಾಡ್ತಾಯಿರೋದು. ಅಭಿಷೇಕ ಮಾಡಾದ್ಮೇಲೆ ಮತ್ತೆ ಸಂಜೆ ಒಂದು ಸಲ ಈ ರೀತಿ ನಾನು ನನಗೆ ಗೊತ್ತಿರೋಷ್ಟು ಮಟ್ಟಿಗೆ ನಾನು ಮಾಡ್ತೀನಿ. ನಾನೇನಾದರೂ ತಪ್ಪು ಮಾಡಿದರೆ ಸಾರಿ. ಇದರಲ್ಲಿ ನನಗೆ ಅಷ್ಟೊಂದು ಐಡಿಯಾಸ್ ಇಲ್ಲ. ನನಗೆ ಎಷ್ಟರ ಮಟ್ಟಿಗೆ ತಿಳ್ಕೊಂಡಿದ್ದೀನೋ ಅಷ್ಟು ಮಟ್ಟಿಗೆ ನಾನು ಮಾಡ್ತೀನಿ. ಇನ್ನೂ ಏನಾದರೂ ತಪ್ಪಿದೆ ಅಂದರೆ ಸಾರಿ. ನನ್ನ ಪ್ರಕಾರ ನನಗೆ ಗೊತ್ತಿರೋಷ್ಟು ಮಾತ್ರ ಮಾಡ್ತೀನಿ ಅಷ್ಟೇ. ಹಾಗೆ ಏನಪ್ಪ ಅನ್ನೋದು ಗೈಸ್, ಇವಾಗ ಊದುಗಡ್ಡಿ ಎಲ್ಲ ಬೆಳಗ್ಬಿಟ್ಟು ಲಾಸ್ಟಲ್ಲಿ ನಾನು ಬಿಲ್ವಪತ್ರೆ ಇಡೋದು ಮರ್ತಿದ್ದೆ. ಸೊ ಅದರ ಕೂಡ ಇಡ್ತಾಯಿದ್ದೀನಿ. ಬಿಲ್ವಪತ್ರೆ ಶಿವನಿಗೆ ತುಂಬ ಇಷ್ಟವಾದಂಥದ್ದು. ನಾವು ಎಷ್ಟೇ ಹೂವು ಇಟ್ಟಿದ್ದೀವಿ ಅಂದರೂ ಕೂಡ ಬಿಲ್ವಪತ್ರೆ ಇಡಬೇಕಂತೆ. ಸೊ ಈಗ ಅದು ಎಳ್ನೀರು ಅಂದರೆ ಕಾಯಿ ಹೊಡೆದಿದ್ವಲ್ಲ, ಕಾಯಿದು ನೈವೇದ್ಯ, ಹಣ್ಣು ಕಾಯಿ ನೈವೇದ್ಯ ಮಾಡಿಬಿಟ್ಟು ಎಳ್ನೀರನ್ನು ಹಾಕಿದ್ದು ಮೇಲೆ ಲಿಂಗುಗೆ. ಸೊ ಈ ಥರ ನಾನು ಪೂಜೆ ಮಾಡಿದ್ದೀನಿ ನೋಡಿ. ನಾನು ಹೇಳಿದ್ದಲ್ಲ, ಬಿಲ್ವಪತ್ರೆ ಮರೆತುಬಿಟ್ಟಿದ್ದೆ, ಅದಕ್ಕೆ ಅದನ್ನೇ ಇವಾಗ ಇಡ್ತಾಯಿದ್ದೀನಿ. ಸೊ ಹಾಗೆ ನಾನು ಈ ರೀತಿ ಪೀಸಸ್ ಮಾಡಿ ಹಣ್ಣುಗಳನ್ನು ಅಷ್ಟೂ ನಾನು ಯಾವಾಗಲೂ ಇದೇ ರೀತಿಯೇ ಮಾಡೋದು. ಕೆಲವರೇ ಫ್ರೂಟ್ ಸಲಾಡ್ ಅಂತ ಅನ್ಕೋಬೋದು, ಬಟ್ ನಾನು ಎಲ್ಲ ಮಿಕ್ಸ್ಡ್ ಈ ಥರ. ನನ್ನ ಮಗನೂ ಇಷ್ಟಪಟ್ಟು ತಿಂತಾನೆ. ಹಂಗೆ ತಿನ್ನು ಅಂದರೆ ಅವ್ನು ತಿನ್ನೋಕ್ಕೆ ಇಷ್ಟಪಡಲ್ಲ. ಈ ಥರ ಮಿಕ್ಸ್ಡ್ ಫ್ರೂಟ್ ಆಗಿದ್ದರೆ ಅವ್ನು ಇಷ್ಟಪಡ್ತಾನೆ. ದೇವಸ್ಥಾನಗಳಲ್ಲೂ ಇದೇ ಥರನೇ ಕೊಡ್ತಾರಲ್ವ, ಹಾಗಾಗಿ ನಾನು ಇದನ್ನೇ ನೈವೇದ್ಯ ಮಾಡ್ತೀನಿ. ಈಗ ನಮ್ಮ ಮನೆಯವ್ರಿಗೆ ಅದೇ ಅಭಿಷೇಕ ಮಾಡಿದ್ನಲ್ಲ ನನ್ನ ಮಗನಿಗೆ, ನಮ್ಮ ಮನೆಯವ್ರಿಗೆ ಅಭಿಷೇಕ ಮಾಡಿರೋದನ್ನು ಹಾಲು ತುಪ್ಪ ಹಾಲು ಜೇನುತುಪ್ಪ ಅದನ್ನು ಅವ್ರಿಗೆ ಕೊಟ್ಟು ಎಳ್ನೀರು ಪ್ರಸಾದ ಥರ ಕೊಟ್ಟೆ. ಅವನು ಅದನ್ನು ಫುಲ್ಲು ಲೋಟನೇ ಕೊಡು ಅಂತ ಕೇಳ್ತಿದ್ದ. ಅದೇ ಥರ ಇಲ್ಲಿ ನೈವೇದ್ಯಕ್ಕೆ ಮಾಡಿರೋದು ಏನಿತ್ತಲ್ಲ ಹಣ್ಣು, ಅದನ್ನು ಅವರಿಬ್ಬರಿಗೂ ಪ್ರಸಾದ ಥರ ಕೊಟ್ಟೆ. ಅವರು ತಿಂತಾ ಇದ್ದರು. ಈ ರೀತಿ ನಮ್ಮ ಮನೆ ಶಿವರಾತ್ರಿ ಹಬ್ಬ ಆಯಿತು ಗೈಸ್. ನೋಡಿ ಈ ರೀತಿ ಮಾಡಿದ್ದೀನಿ ಗೈಸ್. ಇದು ನೆಕ್ಸ್ಟು 3-4 ಡೇಸ್ ಆದಮೇಲೆ ನಾನು ನಮ್ಮ ದಾವಣಗೆರೆಯಲ್ಲಿ ನೂತನವಾಗಿ ಪ್ರಾರಂಭವಾಗಿರುವಂಥ ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿಗೆ ಹೋಗಿದ್ದೆ. ಸೊ ಅದನ್ನೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ನೋಡಿ. ಇಲ್ಲಿ ಲೆಹೆಂಗಾಗಳಿದ್ದು, ಲೆಹೆಂಗಾಗಳು ಮಾತ್ರ ಸಖತ್ತಾಗಿತ್ತು. ಹೇಳಬೇಕಂದ್ರೆ ಕಡಿಮೆ ಅಮೌಂಟಲ್ಲೇ ಸಿಕ್ತು ಅಂತಲೇ ಹೇಳ್ಬೋದು. ನಾನು ಮತ್ತು ನನ್ನ ತಂಗಿ ಇಬ್ಬರು ಒಂದೊಂದು ತೊಗೊಂಡ್ವಿ. ಅಂದರೆ ನಮ್ಮ ಆಂಟಿ ಮಗಳು ಒಂದು ತೊಗೊಂಡ್ಲು, ನಾನೊಂದು ತೊಗೊಂಡೆ. ಸೊ ನನಗೆ ಈ ಥರ ಲೆಹೆಂಗಾಸ್ ಅಂದರೆ ತುಂಬ ಇಷ್ಟ. ಸೊ ನನ್ನ ತಮ್ಮನ ಮದುವೆಯಲ್ಲಿ ಕೂಡ ನಾನು ಲೆಹೆಂಗಾ ವೇರ್ ಮಾಡಿದ್ದೆ. ಅದು ಅನ್ಫಾರ್ಚುನೇಟ್ಲಿ ಹಾಳಾಗಿಬಿಡ್ತು, ಏನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇಲ್ಲಿ ಕಡಿಮೆ ಬಜೆಟಲ್ಲಿ ಸಿಕ್ತು. ಹೇಳ್ಬೇಕಂದ್ರೆ 900ಗೇನೋ ನಾನು ತಗೊಂಡೆ ಅಷ್ಟೇ. ಹಾಗಾಗಿ ತಗೊಂಡೆ. ಸೀರೆ ಬದಲು ಈ ಲೆಹೆಂಗಾಗಳನ್ನು ತೊಗೊಂಡೆ. ಮತ್ತು ಇಲ್ಲಿ ಸೀರೆಗಳು ಕೂಡ ಇತ್ತು, ಬಟ್ ನಾನು ಸೀರೆ ಏನು ತೊಗೊಂಡಿಲ್ಲ ಗೈಸ್. ಲೆಹೆಂಗಾ ಮಾತ್ರ ನಾನು ನನ್ನ ತಂಗಿ ಇಬ್ಬರು ತೊಗೊಂಡ್ವಿ. ಅವಳು ಒಂದು ನಾನೊಂದು ಅಂತೇಳಿ ಇಬ್ಬರು ಸೇಮ್ ವೇರ್ ಮಾಡೋಣ ಅಂಥೇಳಿ ಪರ್ಪಲ್ ಕಲರ್ದೇ ಪರ್ಚೇಸ್ ಮಾಡಿದೆ. ಅವಳು ಬೇಡ ಅಂದಳು, ಒಂದೇ ಸಲ ಬಿಡೆ ಹಾಕೋದು ಮತ್ತೇನಕ್ಕೆ ತೊಗೊಳ್ಳೋದು ಅಂತ. ಬಟ್ ಆದರೆ ಇರಲಿ ಅಂಥೇಳಿ ತೊಗೊಂಡಿದ್ದು ನೋಡಿ. ಈ ಶಾಪಿಂಗ್ ಮಾಲು ತುಂಬ ಜನ ಇದ್ದರು ಗೈಸ್ ಹೇಳ್ಬೇಕಂದ್ರೆ. ಬಟ್ ಓಕೆ ಅಂತ ಅನ್ನಿಸ್ತು. ಬಟ್ ನಾನು ಸೀರೆ ಗಿರೆ ಏನೂ ತೊಗೊಂಡಿಲ್ಲ. ತೊಗೊಂಡಿದ್ದು ಇದು ಡ್ರೆಸ್ ಮಾತ್ರ. ಇದೊಂದು ಲೆಹೆಂಗಾ ಅಂತ ಹೇಳಿದ್ನಲ್ಲ, ಕಡಿಮೆ ಇತ್ತು ಅಂತೇಳಿ ತಗೊಂಡೆ. ಜಾಸ್ತಿ ಆಗಿದ್ರೆ ಏನು ತೊಗೊತಿರ್ಲಿಲ್ಲ ಅನಿಸುತ್ತೆ. ಬಟ್ ಕಡಿಮೆ 850-900 ರೂಪಾಯಿ ಕೊಟ್ಟಿದ್ದೀನಿ ಅಷ್ಟೇ. ಅಂದರೆ ರೆಡಿ ಇದೆ, ಬಟ್ ಬ್ಲೌಸ್ ಮಾತ್ರ ಸ್ಟಿಚ್ ಮಾಡಿಸ್ಬೇಕು. ಒನ್ ಸೈಡು ಅಂದರೆ ಸೆಮಿ ಸ್ಟಿಚ್ ಬರುತ್ತಲ್ಲ ಆ ಟೈಪ್ ಇತ್ತು. ನಾನು ಅದಕ್ಕೆ ಅದು ತೊಗೊಂಡಿದ್ದೀನಿ. ಈಗ ಯುಗಾದಿ ಹಬ್ಬ ಬಂತಲ್ಲ, ಯುಗಾದಿಗೆ ಅಂತ ತೊಗೊಂಡಿದ್ದೀನಿ. ಯುಗಾದಿಗೆ ನಾವು ವೇರ್ ಮಾಡ್ತೀನೋ ಇಲ್ಲ ಗೊತ್ತಿಲ್ಲ. ಸೊ ತೊಗೊಂಡಿದ್ದೀನಿ. ನನಗೆ ಇಷ್ಟ ಆಯಿತು ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.